ಹಲೋ ವಿದ್ಯಾರ್ಥಿಗಳೇ, ಆರಾಮಾಗಿ ಕೂಲಾಗಿರಿ. ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ರಿಸಲ್ಟ್ ಇದೆ, ಅಪ್ಡೇಟ್ ಆಗಿರುತ್ತೆ. ಏನಿಲ್ಲ, ಪದೇ ಪದೇ ಕೇಳ್ತೀನಿ ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾಯಿದ್ರು. ಆಮೇಲೆ ನಂದು ರಿಸಲ್ಟ್ ನೋ ಡಿಸ್ಪ್ಲೇ, ನಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಕೇಳ್ತಾಯಿದ್ದಾರೆ. ನೋಡಿ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಅಟ್ ಎ ಟೈಮಲ್ಲಿ. ನೋಡಿ, ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಮತ್ತು ಬೇರೆ ನಿಮ್ಮ ಅಣ್ಣ ತಮ್ಮ ಎಲ್ಲರೂ ಅಟ್ ಎ ಟೈಮಲ್ಲಿ ಚೆಕ್ ಮಾಡಿದಾಗ 2 ಇಂದ 3 ಲ್ಯಾಕ್ ಸ್ಟೂಡೆಂಟ್ಸು ಈ ವೆಬ್ಸೈಟ್ಗೆ ಬಂದಿರ್ತೀರಾ. ಈಗ ಈ ವೆಬ್ಸೈಟ್ ಏನಾಗುತ್ತೆ ಅಂದರೆ ಕ್ರ್ಯಾಶ್ ಆಗುತ್ತೆ ಒಂದು ಸ್ವಲ್ಪ. ಯಾಕಂದ್ರೆ ಅಟ್ ಎ ಟೈಮಲ್ಲಿ ಒಂದೇ ಸರಿ ವೆಬ್ಸೈಟ್ಗೆ ಇಷ್ಟೊಂದು ಜನ ಬಂದಾಗ ಒಂದು ಸ್ವಲ್ಪ ವೆಬ್ಸೈಟು ಸರ್ವರ್ ಡೌನ್ ಆಗುತ್ತೆ, ಬಿಸಿ ಆಗುತ್ತೆ. ಬಟ್ ಹಂಗಂತಂದ್ರೆ ನಿಮ್ಮ ರಿಸಲ್ಟ್ ಡೇಟಾ ಸಿಕ್ಕಿಲ್ಲ ಆ ಥರ ಎಲ್ಲ ಹಾಕೋಬಿಡಿ, ಆರಾಮ್ ಕೂಲಾಗಿರಿ. ಇನ್ನೊಂದು 10 to 5 ಮಿನಿಟ್ಸ್ ಬಿಟ್ಬಿಟ್ಟು ಚೆಕ್ ಮಾಡಿ, ನಿಮ್ಮ ರಿಸಲ್ಟ್ ಸಿಗುತ್ತೆ. ಆಲ್ರೆಡಿ ತುಂಬ ಜನ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಹೇಳಿದ್ರಿ ರಿಸಲ್ಟ್ ಈ ಥರ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರಿ. ಓಕೆ, ನಿಮ್ಮ ರಿಸಲ್ಟ್ ಎಲ್ಲರಿಗೂ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮತ್ತು ಲಿಂಕ್ ಬೇಕಾದ್ರೆ ಇನ್ನೂ ಯಾರು ಸಿಕ್ಕಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಅಲ್ಲಿ ಕೂಡ ಸಿಗುತ್ತೆ. ಸರ್ವರ್ ಡೌನ್ ಇದೆಯಾ, ಅದು ತುಂಬ ಪ್ರತಿ ವರ್ಷವೂ ಆಗೋಂಥದ್ದೇ ಅದು ವಿಷಯ. ಈಗ ಸರ್ವರು ತುಂಬ ಡೌನ್ ಆಗುತ್ತೆ, ಯಾಕಂದರೆ ಅಟ್ ಎ ಟೈಮಲ್ಲಿ ಎಲ್ಲ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ ಎಲ್ಲ ಟೈಮ್ ವೆಬ್ಸೈಟ್ಗೆ ಒಂದೇ ಟೈಮ್ ಬರೋದ್ರಿಂದ ಸರ್ವರ್ ಆಗೋದು ಸರ್ವೇ ಸಾಮಾನ್ಯ. ಅದು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಕೊಬಿಡಿ, ಸ್ವಲ್ಪ ಕೂಲಾಗಿರಿ, ಆರಾಮಾಗಿ. ನಿಮ್ಮ ರಿಸಲ್ಟ್ ಏನೇನಾಯ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಕೂಡ ಹಾಕಿ. ಯಾರು ಚೆಕ್ಔಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಆರಾಮ್ ಕೂಲಾಗಿರಿ. ಸ್ವಲ್ಪ ವೆಬ್ಸೈಟ್ ಸರ್ವರ್ ಡೌನ್ ಆಗೋವರೆಗೂ ಅದು ರಿಸಲ್ಟ್ ಇನ್ಮೇಲೆ ಎನಿ ಟೈಮ್ ಇರುತ್ತೆ. ಇವತ್ತೊಂದೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ನಾಳೆ ಕ್ಲೋಸ್ ಆಗುತ್ತೆ, ಆ ಥರ ಏನಿಲ್ಲ. ನಿಮ್ಮ ಲೈಫ್ ಲಾಂಗ್ವರೆಗೂ ಇರುತ್ತೆ, ಸ್ವಲ್ಪ ದಿನ, ಆಲ್ಮೋಸ್ಟ್ 2-3-4 ಮಂತ್ಸ್ ಸಿಗುತ್ತೆ. ಈ ಇಯರ್ ಪೂರ್ತಿ ಚೆಕ್ ಮಾಡ್ಬೋದು ರಿಸಲ್ಟು, ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಏನೇನು ಬೇಕು ಅಂತಂದರೆ ಕ್ಯಾಂಡಿಡೇಟ್ ಅಪ್ಲಿಕೇಶನ್ಸ್ ನಂಬರ್ ಬೇಕಾಗಿರುತ್ತೆ, ಮತ್ತು ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ. ಪ್ರತಿ ವರ್ಷ ಏನು ಮಾಡ್ತಿದ್ದೆ ಅಂದರೆ ಜಸ್ಟ್ ಒಂದು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಒಂದು ನೇಮ್ ಏನಿರುತ್ತೆ ಸ್ಟಾರ್ಟಿಂಗ್ 4 ಲೆಟರ್ಸ್ನ ಕ್ಯಾಪಿಟಲ್ ಲೆಟರ್ಸಲ್ಲಿ ಕ್ಯಾಪ್ಚರ್ ಥರ ಎಂಟ್ರಿ ಮಾಡಬೇಕಾಗಿತ್ತು. ಈ ವರ್ಷ ಇನ್ನೂ ಸ್ವಲ್ಪ ಈಸಿ ಮಾಡಿದರೆ, ಮತ್ತು ಯಾಕೆ ನಿಮ್ಮ ಡೇಟನ್ನು ಒಂದು ಸ್ವಲ್ಪ ಒಂಥರ ಎನ್ಕ್ರಿಪ್ಟ್ ಮಾಡಿದ್ದಾರೆ. ಅಂದರೆ ಡಿಕ್ರಿಪ್ಟ್ ಆ್ಯಂಡ್ ಎನ್ಕ್ರಿಪ್ಟ್ ಅಂದರೆ ನಿಮ್ಮ ಡೇಟಾನ ನೀಟಾಗಿ ಸೇವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಡೇಟ್ ಆಫ್ ಬರ್ತ್ ಕೇಳಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾರು ಗೆಸ್ ಮಾಡೋಕ್ಕಾಗಲ್ಲ, ನಿಮ್ಮ ನೇಮ್ನ ಗೆಸ್ ಮಾಡಿಬಿಡ್ಬೋದು ಬೇಕಾದ್ರೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಅದೆಲ್ಲ ಒಂಥರ ಕೇಳಿದ್ದು ಒಳ್ಳೆ ಇಂಟೆಂಟಿವ್ ಅಂತ ಹೇಳ್ಬೋದು. ನಿಮ್ಮ ರಿಸಲ್ಟ್ ಏನಾಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ. ಸರ್ವರ್ ಡೌನ್ ಆದರೆ ತಲೆ ಕೆಡಿಸ್ಕೊಬೇಡಿ, ಸ್ವಲ್ಪ ಹೊತ್ತು ಹಾಗೇ ಇರಿ, ಚೆಕ್ ಮಾಡಿ ನೀಟಾಗಿ ಒಂದು 10 to 5 ಮಿನಿಟ್ಸ್ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಏನಾಯಿತು ರಿಸಲ್ಟ್ ಕಮೆಂಟ್ ಬಾಕ್ಸಲ್ಲಾಗಿ, ಹಂಗೆ ವಾಟ್ಸಪ್ ಜಾಯ್ನ್ ಆಗಿ. ಅಲ್ಲಿ ಕೂಡ ನಿಮ್ಮದು ಏನಪ್ಪ ಅಂದರೆ ಇವತ್ತು ಈವ್ನಿಂಗು ನಿಮಗೆ ಆಫ್ಟರ್ KCT ರಿಸಲ್ಟ್ ಏನಾಗುತ್ತೆ, ಇಲ್ಲ ಆಫ್ಟರ್ ಈವ್ನಿಂಗ್ ಅದಾಗ್ಬೋದು, ಇನ್ನೊಂದು ಸ್ವಲ್ಪ 2-3 ಅವರ್ಸ್ ಆಗ್ಬೋದು. ಆ ವಿಡಿಯೋ ಸ್ವಲ್ಪ ನಡೀತಾ ಇದೆ, ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ. ನಿಮಗೆ KCT ರಿಸಲ್ಟ್ ಆದಮೇಲೆ ಏನು ಮಾಡಬೇಕು, ಕಾಲೇಜ್ ಲಿಸ್ಟ್ ಯಾವ ಥರ ಮಾಡಬೇಕು, ಟಾಪ್ ಕಾಲೇಜಸ್ ನೋಡ್ಕೋದಂಗೆ, ನೆಕ್ಸ್ಟು ಪ್ರೊಸೀಜರ್ ಏನು, ಪ್ರತಿಯೊಂದು ನೀಟಾಗಿ ಒಂದು 4 to 5 ಮಿನಿಟ್ಸಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ಎಲ್ಲರೂ ವಾಚ್ ಮಾಡಿ, ಖಂಡಿತ ನಿಮಗೆ ಅಲ್ಲಿ ಯೂಸ್ಫುಲ್ ಆಗುತ್ತೆ. ಯಾರು ಇನ್ನೂ ಸ್ವಲ್ಪ ಆಗಿದ್ಮೇಲೆ ಒಂದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗ. ಇವಾಗ ನಿಮಗೆ ಮೇನ್ ಈ ಟೈಮಲ್ಲಿ ನಿಮಗೆ ಗೈಡ್ಲೈನ್ಸ್ ಬೇಕಾಗುತ್ತೆ ಅಷ್ಟೇ. ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು, ಈಗ ಎಲ್ಲ ಇನ್ಮೇಲೆ ಏನೇನು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಚಾನಲ್ಗೂ ಜಾಯ್ನ್ ಆಗಿ, ಹಂಗೆ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಗುಡ್ ಡೇ ಗಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಬಾ.